ವಿವರಣಾತ್ಮಕವಾಗಿ ತಾವೆಲ್ಲ ತಂಡವಾಗಿ ಬಂದು ಉತ್ತಮ ಮಾರ್ಗದರ್ಶನ ಮಾಡಿದ್ದೀರಿ. ಅದಕ್ಕಾಗಿ ನಾನು ನಮ್ಮ ಕಾಗವಾಡ ತಾಲೂಕಿನ ಪರವಾಗಿ ಹಾಗೂ ಈ ಶಾಲೆಯ ಪರವಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಸರ್. ಅಭಿಪ್ರಾಯ ಹೇಳ್ಬೋದು. ಥ್ಯಾಂಕ್ಸ್. ಮೊದಲು ಒಂದೊಂದು ನಿಮಿಷ ಹೇಳ್ಬಿಡ್ರಿ. ಕೆಲವು ಸೂಚನೆಗಳನ್ನು ಓಕೆ ಓಕೆ ಒಂದೊಂದು ನಿಮಿಷ ಹೇಳ್ಬಿಡ್ರಿ. ಮೊದಲನೇದಾಗಿ ವಿದ್ಯಾದೇವತೆಯಾದ ಶಾರದಾದೇವಿಯನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಳ್ಳುತ್ತಾ ಮಾತನಾಡುವ ನಡೆದಾಡುವ ದೇವರು ಎಂದು ಪ್ರಸಿದ್ಧವಾಗಿರುವ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಬೆಳಬಿಟ್ಟು ಇವತ್ತು ನಾವು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಚಿಕ್ಕೋಡಿ ವತಿಯಿಂದ ಈ ಒಂದು ಶೈಕ್ಷಣಿಕ ಜಿಲ್ಲೆಯಲ್ಲಿರ್ತಕ್ಕಂತಹ RIದಿಂದ ತರಬೇತಿ ಪಡೆದಿರ್ತಕ್ಕಂತಹ ವಲಯದ ಒಂದೊಂದು ಶಾಲೆಗಳಂತೆ 5 ಬ್ಲಾಕಿನ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಆ ಒಂದು RIಯಿಂದ ಆಗಿರ್ತಕ್ಕಂತಹ ತರಬೇತಿಯ ಫಲಶ್ರುತಿ ಏನಿದೆ, ನಮ್ಮ ಶಾಲಾ ಮಟ್ಟದಲ್ಲಿ ಏನಿದೆ ಅನ್ನೋದನ್ನು ಕಂಡುಕೊಳ್ಳಿಕ್ಕೆ ಈ ಒಂದು ಜಿಲ್ಲಾ ಹಂತದಿಂದ ಒಂದು ತಂಡನ ರಚನೆ ಮಾಡಿ ನಮ್ಮ ಹುಕ್ಕೇರಿಯಿಂದ ವೀರೇಶ್ ಸರು, ಕಾಗವಾಡದಿಂದ ನಮ್ಮ ಪಾಟೀಲ್ ಸರು, ಜೊತೆಗೆ ನಮ್ಮ ಗೋಕಾಕ್ದಿಂದ ವಿಜಯ್ ಸರು, ಆಮೇಲೆ ನಮ್ಮ ಅಥಣಿಯಿಂದ ಮೇಲ್ಗಡೆ ಸರು ಹಾಗೂ ಪ್ರೇರಣಾ ಮೇಡಮ್ ಅವರು, ಜೊತೆಗೆ ನನ್ನನ್ನು ಒಳಗೊಂಡಂತೆ ಡಯಟ್ನ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ದ್ಯೂಟೇಶ್ ಸರ್ ಹಾಗೂ ಯಾದಗುಡಿ ಸರ್ ಅವರ ಒಂದು ತಂಡದೊಂದಿಗೆ ಈ ಒಂದು ತಂಡವನ್ನು ರಚನೆ ಮಾಡಿ ನಮ್ಮ ಒಂದು ಶೈಕ್ಷಣಿಕ ಜಿಲ್ಲೆಯಲ್ಲಿ ಆಗಿರ್ತಕ್ಕಂತಹ ಆ ತರಬೇತಿ ಪಡೆದಿರ್ತಕ್ಕಂತಹ ಶಿಕ್ಷಕರಲ್ಲಿರ್ತಕ್ಕಂತಹ ಧನಾತ್ಮಕ ಬದಲಾವಣೆಗಳು ಏನಾಗಿತ್ತು ಮಕ್ಕಳಲ್ಲಿ ಅನ್ನೋದನ್ನು ಕಂಡುಕೊಳ್ಳಿಕ್ಕೆ ಈ ಒಂದು ತಂಡ ರಚನೆ ಮಾಡಿ ಈಗಾಗಲೇ ನಾವು ಸಂಕೇಶ್ವರದಲ್ಲಿ ಮೊದಲನೇ ಒಂದು ತಂಡದಿಂದ ಭೇಟಿಯಾಗಿ ಅಲ್ಲಿರ್ತಕ್ಕಂತಹ ಒಂದು ನಮ್ಮ ತರಬೇತಿ ನಡೆದಿರ್ತಕ್ಕಂಥದ್ದನ್ನು ಫಲಶ್ರುತಿಯನ್ನು ಈಗಾಗಲೇ ನಾವು ತಯಾರು ಮಾಡಿದ್ದಾರೆ ನಮ್ಮ ವೀರೇಶ್ ಅವರು, ಜೊತೆಗೆ ನಮ್ಮ ಇನ್ನುಳಿದ ಎಲ್ಲ ಸಿಬ್ಬಂದಿ ವರ್ಗದವರು. ಇದು 2ನೇ ತಾರೀಕು ಮತ್ತು 12ನೇ ತಾರೀಕು ನಮ್ಮ ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆಯಿಂದಾನೇ ನಿರ್ಧರಿಸಲಾಗಿತ್ತು ಈ ಒಂದು ದಿನ ಒಂದು ವಿಸಿಟ್ ಮಾಡ್ಬೇಕಂತೇಳಿ. ಅವತ್ತು ನಾವು ಪ್ರಾರ್ಥನಾ ಸಮಯಕ್ಕೆ ಬರಬೇಕು, ಸಮೀಪ ಐತೆ ಅಂತೇಳಿ ನಾವು ಮೊನ್ನೆ ಸಂಕೇಶ್ವರಕ್ಕೆ ಹೋದಾಗ ನಾವಿಬ್ಬರು ಪ್ರಾರ್ಥನಾ ಸಮಯಕ್ಕೆ ಹೋಗೋಕ್ಕಾಗಲಿಲ್ಲ. ಇವತ್ತು ನಾವು ಪ್ರಾರ್ಥನಾ ಸಭೆಗೆ ಬರ್ಬೇಕಂತೇಳಿ ಮಾಡಿವಿ. ಆದರೂ ಅನಿವಾರ್ಯ ಕಾರಣದಿಂದ ನಮ್ಮ ಸಹೋದ್ಯೋಗಿಯವರಿಂದ ಸ್ವಲ್ಪ ಏನೋ ವೇಳೆ ಆಗಿ, ಯಾಕಂದ್ರೆ ಮುಂಚೆ ಹೇಳಿದ್ರು ನಮ್ಮ CRP ಸರು, ನಮ್ಮ ಪಾಟೀಲ್ ಸರ್ ಹೇಳಿದ್ರು, ಪಾಟೀಲ್ ಸರು BRP ಅವರಾಗಿ ನಮ್ಮ ಜೊತೆ ಮೊದಲು ಕೆಲಸ ಮಾಡ್ಯಾರು. ಇವತ್ತು ಮುಖ್ಯವಾಗಿ ನಾವು ಏನು ಮಾಡ್ಬೇಕಾಯ್ತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಉಳಿಯುವಿಕೆಗಾಗಿ ನಮ್ಮ ಪ್ರಯತ್ನ ಪಡಬೇಕಾಗಿದೆ. ಸುಮಾರು ಇವತ್ತು 2014ರಲ್ಲಿ ಇರ್ತಕ್ಕಂಥ ಸಂಖ್ಯೆ 2024 ಟ್ಯಾಲಿ ಮಾಡ್ರೆ 50% ಮಕ್ಕಳ ಸಂಖ್ಯೆ ನಮ್ಮ ಸರ್ಕಾರಿ ಶಾಲೆ ಒಳಗೆ ಒಂದು ಅಧ್ಯಯನದ ಪ್ರಕಾರ ಕಡಿಮೆ ಆಗ್ತಾ ಇದೆ. ನಮ್ಮಲ್ಲಿ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ TETಗಳನ್ನು ಪಾಸ್ ಮಾಡಿ ಮತ್ತು ಇರ್ತಕ್ಕಂತಹ ಶಿಕ್ಷಕರದಾರರು ಜೊತೆಗೆ ಕೂಡ ನಮ್ಮ ಒಂದು ಮಕ್ಕಳಲ್ಲಿ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನಮ್ಮಲ್ಲಿ ಶೈಕ್ಷಣಿಕ ಗುಣಮಟ್ಟ ಕಡಿಮೆ ಇಲ್ಲ, ವೃತ್ತಿಪರವಾಗಿ ವಿದ್ಯಾರ್ಥಿ ಹೊಂದಿರತಕ್ಕಂಥ ಶಿಕ್ಷಕರದಾರರು. ಅದಕ್ಕಾಗಿ ಇವತ್ತು ಮಕ್ಕಳದಾರ ಅಂತ ತಿಳ್ಕೊಂಡ ಟೀಚರ್ ಅಂತ ತಿಳ್ಕೊಂಡು ಹೆಡ್ ಮಾಸ್ಟರ್ ಎಲ್ಲ ಸಾಲಿಗಳನ್ನ CRP ಅದ್ರನ್ನ BRP, ಆಮೇಲೆ BRC ಕೋಆರ್ಡಿನೇಟರ್, BO DDP. ಇವತ್ತು ಶಿಕ್ಷಣದ ಖಾಸಗೀಕರಣ ಭಾಳ ಸ್ಪರ್ಧಾತ್ಮಕ ಐತೆ. ಇವತ್ತು ನಾವು ಈ ಶಾಲೆಯನ್ನು ನೋಡಲಿಕ್ಕಾಗಿ ಯಾಕಂದರೆ ನಾವು ಹಲವಾರು ನಮ್ಮ ತಾಲೂಕಿನಲ್ಲಿ ಶಾಲೆಗಳಿಗೆ ಸಂದರ್ಶನ ನೀಡುತ್ತಿರ್ತೇವೆ. ಜೊತೆಗೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ನಮ್ಮ ಗೌಡ್ರು ಇದೇ ಶಾಲೆಗೆ ಹೋಗ್ಬೇಕು ಅಂತೇಳಿ ಅಡ್ವಾನ್ಸನ್ನು ಬುಕ್ಕಿಂಗ್ ಮಾಡಿರಿ, ಇದೇ ಶಾಲೆಗೆ ಹೋಗ್ಬೇಕು, ಡೇಟು ಚೇಂಜ್ ಮಾಡಕ್ಕೆ ಕೊಡಲಿಲ್ಲ ಅವ್ರ. ನಾವು ಅಥಣಿಗೆ 12ನೇ ತಾರೀಕು ಡೇಟ್ ತೊಗೋಬೇಕಂದ್ರೆ ಅವರೆಲ್ಲ ಇವತ್ತು ನೋ ಚೇಂಜಸ್ ಇದ್ರಾಗಂತಂದ್ರು. ಅದಕ್ಕಾಗಿ ನಮಗೆ ಈ ಶಾಲೆ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಒಳ್ಳೆಯ ಒಂದು ಶಿಸ್ತಿನಿಂದ ಕೂಡಿರ್ತಕ್ಕಂತಹ ವಾತಾವರಣ ನಮಗೆ ಕಂಡು ಬಂತು. ಮತ್ತು ಇಲ್ಲಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ನಲಿಕಲಿ ಕೊಠಡಿಗಳನ್ನು ವೀಕ್ಷಣೆ, ಹಲವಾರು ನಲಿಕಲಿ ತರಗತಿಗಳ ಕೊಠಡಿ ವೀಕ್ಷಣೆ ಮಾಡಿದ್ರು. ಇಲ್ಲಿ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಕಲಿಕಾ ಬೋಧನೋಪಕರಣಗಳನ್ನು, ಕಲಿಕಾ ಚಪ್ಪರವನ್ನು ವಿಶೇಷವಾಗಿ ನಾವು ಕೆಲವೊಂದು ಶಾಲೆಗಳಿಗೆ ಹೋದಾಗ ಇನ್ನೂ ಚಪ್ರನ ಬಿಡೋದು ಸರ್, ಅದಾಗೈತಿ, ಬಿಲ್ಡಿಂಗ್ ಆಗೈತಿ, ಹೊಸದಾಗೈತಿ, ಮಳೆನೂ ಹೋಗೋದಾಗೆ ಅವ್ರು ಗೋಡ್ಯಾಗ ಅಂತೇಳಿ ಹಿಂಗೆ ಹೇಳ್ತಾರೆ. ಆದರೂ ಇಲ್ಲಿ ಬಂದು ನೋಡ್ಕೊಡ್ದ ಹೆಡ್ ಮಾಸ್ಟರ್ ಇದನ್ನ ಕೊಡುವಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಒಳ್ಳೆಯ ಒಂದು ಈಗ ತಾನೇ ಇದು RIDF ಒಳಗಡೆ ರೆಡಿಯಾಗಿರ್ತಕ್ಕಂಥ ಸ್ಕೂಲ ಒಳ್ಳೆಯ ರೀತಿಯಾದಂಥ ಕಲಿಕಾ ಚಪ್ಪರ. ನಾವು ಬಂದ ಕೂಡಲೇ ಎಲ್ಲ ಕಡೆ ಏನು ಮಾಡ್ತಾರೆ ಅಂದ್ರೆ ಬಂದ ಕೂಡಲೇ ಹೋಗಿ ನಮ್ಮ ಮನಸ್ಸು ಏನಂತಂದ್ರೆ ಅಲ್ಲಿರ್ತಕ್ಕಂಥ ಫೋಟೋಗಳನ್ನ ತಗೋಬೇಕು ನಾವು. ಮತ್ತಂದ್ರೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಅವು ತಿಂಗಳಗಳನ್ನು ಮತ್ತು ಶೇಪ್ಗಳನ್ನು ಭಾಳ ಚಂದ ಕಟ್ ಮಾಡ್ಯಾರ. ಮತ್ತು ಅದನ್ನೆಲ್ಲ ಪಾಟೀಲ್ ಸರ ಬರ್ದಾರ ಅಂತ ಹೇಳಿ ಗೊತ್ತಾಯ್ತು. ಇರಲಿ, ಒಳ್ಳೆಯ ರೀತಿಯಾಗಿ ಬರ್ತಿದ್ದೀರಿ. ಒಳ್ಳೆಯ ಒಂದು ವಾತಾವರಣ ಈ ಒಂದು ಶಾಲೆಯಲ್ಲಿ ಬಂದಿದೆ. ಪಾಟೀಲ್ ಸರ್ ಅವರು ಮೊನ್ನೆ ಜನವರಿ ರಿಟೈರ್ಡ್ ಆದರೂ ಕೂಡ ಇನ್ನೂ ರಿಟೈರ್ಡ್ ಅವ್ರು ಬಹುಶಃ ಅವರಿಗೆ ರಿಟೈರ್ಡ್ ಸರ್ಕಾರನ ಮಾಡಿದ್, ಬಟ್ ಅವರೇನು ಈ ಹುದ್ದೆಯಲ್ಲಿ ರಿಟೈರ್ಡ್ ಕೊಟ್ಟಿಲ್ಲ. ಯಾಕೆ
ಯಾಕೆಂದ್ರೆ ವೃತ್ತಿಯಿಂದ ನಿವೃತ್ತಿ ಆಗಿದ್ದಾರೆ, ಪ್ರವೃತ್ತಿಯಿಂದ ಇನ್ನೂ ನಿವೃತ್ತಿ ಆಗಿಲ್ಲ ಅಂತೇಳಿ ಇವತ್ತು ಪಾಟೀಲ್ ಸರ್ ನಮಗೆ ಇದ್ರಾಗ ಹೆಡ್ಮಾಸ್ಟರ್ ಅರವಾಡಿ ಸರ್ ಅದಾರ, ನೀನ ಪಾಟೀಲ್ ಸರ್ ಅದಾರ ಹೆಸರು ಅದಕ್ಕೆ ಐಸಿಲ್ಲ ಅವ್ರನ್ನ ಜನವರಿ ಫೆಬ್ರವರಿ ತನಕ ಇನ್ನೂ ಚಾರ್ಜ್ ಅವ್ರದೈತಿ ಫುಲ್ ಚಾರ್ಜ್. ಅರವಾಡಿ ಸರ್ ಇನ್ನೂ ಇನ್ಚಾರ್ಜ್ ಅದಾರ ಅಂತ ಅನಿಸ್ತು. ಮತ್ತೇನು ಮುಂದೆ ಮಧ್ಯಾಹ್ನ ಊಟಕ್ಕೆ ಬಂದಿವಂದ್ರೆ ನಮ್ಮ ಸಿಂಧೆ ಸರ್ ಕೇಳಿ ಏನ್ ಮಾಡ್ಸೋಣ ಅಂತ ಹೇಳಿ ಅದಕ್ಕೆ ಒಳ್ಳೆ ರೀತಿಯಾದಂತ ನಮಗೆ ಸುಮಾರು ಅಂದ್ರೆ ಮನೆಗೆ ಬಂದ ಅತಿಥಿಗಳಿಗೆ ಸತ್ಕಾರ ಮಾಡಿದ್ರಿ. ಒಬ್ಬ ಯಾವುದೋ ಒಂದು ನಾವು ಇಲ್ಲಿಂದ ಬಂದ್ವಿ, ಅದು ಕೂಡ ನೀವು ಎಷ್ಟು ಮನೆಗೆ ಬಂದ್ರೆ ಎಷ್ಟು ಮಾಡ್ತಿರೋ ಗೊತ್ತಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ನಮಗೆಲ್ಲ ಒಳ್ಳೆಯ ರೀತಿಯಾದಂತಹ ನಮ್ಮ ತಂಡಕ್ಕೆ ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ರಿ. ನಮ್ಮ ತಂಡದ ಪರವಾಗಿಯೂ ತಮಗೂ ಕೂಡ ಈ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೊತೆಗೆ ಮುಂದೆ ನೀವು ಎಲ್ಲರೂ ಕೂಡ ಏನು ಮಾಡ್ರಿ ಅಂದ್ರೆ ಒಂದು ಒಳ್ಳೆಯ ಗುಣಮಟ್ಟ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕಾಗೈತಿ. ಎಲ್ಲರೂ ಒಳ್ಳೆಯ ಒಂದು ವಿದ್ಯಾರ್ಥಿಯನ್ನು ಪಡೆದವರಿದ್ದೀರಿ, ಅಪಾರವಾದ ಜ್ಞಾನ ಐತಿ. ಒಂದು ಚಿಕ್ಕದಾದಂಥ ನಿಮ್ಮಲ್ಲಿ ವಿನಂತಿ ಏನಂದ್ರಪ್ಪ, ಇವತ್ತು ಬಂದ್ರೆ ಒಂದು ಮಗು ನಿಮ್ಮಿಂದ ಏನಾದರೂ ಕಲ್ತು ಹೋಗ್ಬೇಕು. ಇವತ್ತು 8 hours ನಿಮ್ಮ ಮತ್ಯಾಕೆ ಮಗು ಬಂದಾನಂದ್ರೆ ಆ ಮಗುವಿನಲ್ಲಿ ನಿಮ್ಮ ಕಲಿಕೆ ಒಂದು ಆಗ್ಬೇಕು. ಏನು ಮಾಡ್ತಿರೋ ಗೊತ್ತಿಲ್ಲ, ವಿಶೇಷವಾದಂಥ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಮಾಡ್ಕೊಂಡು ನಮಗೆ ಇಲಾಖೆ ಈ ಒಂದು ಹುದ್ದೆ ಕೊಟ್ಟದಂದ್ರೆ ಆ ಹುದ್ದೆಗೆ ತಕ್ಕಗೆ ಏನಾದರೂ ಕಾರ್ಯವನ್ನು ನಿರ್ವಹಿಸಬೇಕು. ಇಲ್ಲಿವರೆಗೂ ಮಾಡ್ತಾ ಇದ್ದೀರಿ, ಇನ್ನೂ ನಿಮ್ಮದೇ ಆಗಿರ್ತಕ್ಕಂಥ ವಿಶೇಷ ಕ್ರಿಯಾ ಯೋಜನೆಗಳನ್ನು ಮಾಡಿ ನಿಮ್ಮ ಜುಗೂರು ಶಾಲೆ ಅತ್ಯಂತ ಒಂದು ಉನ್ನತ ಮಟ್ಟದಾಗ ನಿಮ್ಮಲ್ಲಿ ಕಲಿತಿರ್ತಕ್ಕಂತಹ ವಿದ್ಯಾರ್ಥಿಗಳು ಉನ್ನತ ಶ್ರೇಣಿ ಒಳಗೆ ಕೆಲಸ ಮಾಡುವಂಗಾಗಲಿ ಅಂತೇಳಿ ಆಶಿಸಿ ನನಗೆ 2 ಮಾತು ಕೊಡ್ತಾರಲ್ಲ ಮಾಡಿದ್ನಿ. ಪಾಟೀಲ್ ಸರ್ ಮಾಡೀನಿ, ಅವರು ಅನಿವಾರ್ಯವಾಗಿ ಮತ್ತೆ ಕೋಆರ್ಡಿನೇಟರ್ ಆದ್ಮೇಲೆ ಮತ್ತೆ BRP ಅವ್ರಿಗೆ ಬಂದು ಸ್ಥಾನ ಇರಲಿ. ಅದಕ್ಕಾಗಿ ನಮಗೆಲ್ಲರಿಗೂ ನಮ್ಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜುಗೂಳ ಎಲ್ಲ ಇವ್ರ ಸಿಬ್ಬಂದಿಯವರಿಗೆ, ನಮ್ಮ ತಂಡದವರಿಗೆ, ನಮ್ಮ BRP ಮಿತ್ರರು, ಸಾಗರ್ ಸರ್, ನಮ್ಮ ತೊಣಗೆ ಸರ್, ಅವ್ರಿಗೆಲ್ಲರಿಗೂ ವಂದಿಸಿ ನಾನು 2 ಮಾತುಗಳಿಗೆ